ನಮಸ್ಕಾರ ಎಲ್ಲರಿಗೂ. ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದರೆ ನನಗೆ ತುಂಬಾ ಖುಷಿಯಾಗಿದೆ. ಯಾಕೆ ಅಂತಂದರೆ ಇವತ್ತು ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಸೊ ಇದು ಬಂದು ನನಗೆ ನಾಳೆ ಇವತ್ತು ಸೋಮವಾರ ನಾನು ವಿಡಿಯೋ ಮಾಡ್ತಾ ಇರೋದು. ಅಂದರೆ ಮಂಗಳವಾರನೇ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ನಾನು ಅಪ್ಲೈ ಮಾಡಿದ್ದು ಸೊ ಗುರುವಾರ ಆಗಿತ್ತು. ಗುರುವಾರ, ಶುಕ್ರವಾರ, ಶನಿವಾರ, ಸೊ ಭಾನುವಾರ, ಮಂಗಳವಾರ ನನಗೆ ಸೊ ಕಾಲ್ ಬಂತು ಪೋಸ್ಟ್ ಆಫೀಸಿಂದ. ಪೋಸ್ಟ್ಮನ್ ಅವರು ನಿಮಗೆ ಒಂದು ಮೇಲ್ ಇದು ಬಂದಿದೆ ಅಂತೇಳಿ ಪೋಸ್ಟಲ್ಲಿ. ಸೊ ನಾನೇನು ಅಂದ್ಕೊಂಡೆ, ಹೌದು ಇವರು ನಮಗೆ ಅವ್ರಿಗೆ ಗೊತ್ತಿರೋರೆ ಪೋಸ್ಟ್ಮ್ಯಾನ್ ಆಗಿದ್ದರು. ಹಾಗಾಗಿ ಸರಿ ಅಂಥೇಳಿ ಒಂದು ವಾಟ್ಸಪ್ಪಲ್ಲಿ ಕಳಿಸಿ ಅಂತ ಹೇಳಿದೆ. ಸೊ ಅವರು ವಾಟ್ಸಪ್ಪಲ್ಲಿ ನನಗೆ ವಾಟ್ಸಪ್ ಮಾಡಿದರು. ಇದು ನಾನು ಊರ ಅಡ್ರೆಸ್ ಕೊಟ್ಟಿದ್ದೀನಿ, ನಮ್ಮೂರು ತುಮಕೂರು. ಹಾಗಾಗಿ ತುಮಕೂರು ಅಡ್ರೆಸ್ಸಿಗೆ ಸೆಂಡ್ ಮಾಡಿದರು. ನೋಡಿ, ಇದು ಗೂಗಲ್ ಪಿನ್ ಇದು ಈ ಥರ ಇರುತ್ತೆ. ಸೊ ನೋಡಿ, ನಮ್ಮ ಹಸ್ಬೆಂಡ್ ಅವರು ಜೇಬಲ್ಲಿ ಇಟ್ಕೊಂಡು ಮಡ್ಚ್ಕೊಂಬಂದವ್ರೆ, ಎಲ್ಲರೂ ಕಳ್ದಾಕ್ಬಿಡ್ತೀನಿ ಅಂತ. ಹಾಗಾಗಿ ಎಲ್ಲ ಮಡ್ಚಿದೆ, ಈ ಥರ ಮಡ್ಚಿಟ್ಕೊಂಬಂದವ್ರೆ. ಇದು ಸಂಡೇ ಊರಿಗೆ ಹೋಗಿದ್ರು, ಹಾಗಾಗಿ ಸಂಡೇ ತೊಗೊಂಬಂದಿದ್ದಾರೆ. ನಾನು ಸಂಡೇ ಎಲ್ಲಿವರೆಗೂ ವೆಯ್ಟ್ ಮಾಡಿದ್ದೀನಿ. ಮಂಗಳವಾರ ಬಂದಿದ್ದು, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಸೊ ಶನಿವಾರದವರೆಗೂ ವೆಯ್ಟ್ ಮಾಡಿದ್ದೀನಿ. ಸೊ ಕ್ರಿಸ್ಮಸ್ ರಜೆ ಇತ್ತು, ಹಾಗಾಗಿ ಪೋಸ್ಟ್ಮನ್ನು ತುಂಬ ಬ್ಯುಸಿ ಇದ್ರಿ ಅಂತೇಳಿ ಅವರು ಕೂಡ ಮನೆಗೆ ಬೇಗನೆ ಕೊಟ್ಟಿರಲಿಲ್ಲ. ಅವರೂ ಕೊಟ್ಟಿದ್ದು ಶುಕ್ರವಾರ. ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ಸಂಡೇ ಊರಿಗೆ ಹೋಗ್ತೀನಿ, ಅವಾಗ ತೊಗೊಂಬರ್ತೀನಿ ಅಂತ ಅಂದರು. ನಾನೇ ಹೋಗ್ತೀನಿ ಅಂತ ಅಂದೆ, ಮಕ್ಕಳು ಬಿಟ್ಟು ಹೋಗೋಕ್ಕಾಗಲ್ಲ, ಬೇಡ ಅಂತ ಅಂದರು. ಅದಕ್ಕಾಗಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಭಾನುವಾರ ತೊಗೊಂಬಂದರು ನಿನ್ನೆ. ಇವತ್ತು ಸೋಮವಾರ ವೀಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ತುಂಬಾ ಲೇಟ್ ಆಗ್ತಾಯಿದೆ, ಪರವಾಗಿಲ್ಲ. ಅಂದರೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿರೋದಕ್ಕೆ ಕಾರಣ ಸೊ ಅರುಣ್ ಸರ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಪ್ರತಿ ಒಂದಕ್ಕೂ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ವಾಚ್ ಅವರಿಂದ ಹಿಡಿದು, ಸಬ್ಸ್ಕ್ರೈಬರಿಂದ ಹಿಡಿದು, ಇನ್ನು ವೀಡಿಯೋಸ್ ಎಲ್ಲ ಏನೇನು ವ್ಯೂಸ್ ಎಲ್ಲ ಬರ್ತಿದೆಯೋ ಅದಕ್ಕೆಲ್ಲ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಈ ಪಿನ್ ಬರೋದಕ್ಕೆ ಮುಖ್ಯ ಕಾರಣ ಅವರೇ ನನಗೆ. ಸೊ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಇವಾಗಲೂ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಏನಾದರೂ ಒಂದು ಮಿಸ್ಟೇಕು, ಮೇಲ್ ಬಂತು, ಮೆಸೇಜ್ ಬಂತು ಅಂದರೆ ನಾನು ಅವ್ರಿಗೆ ಮೆಸೇಜ್ ಮಾಡಿದ ತಕ್ಷಣ ಅವರು ರಿಪ್ಲೈ ಕೊಟ್ಟು ಹೀಗಲ್ಲ, ಹೀಗೆ ಮಾಡಿ ಅಂತ ಎಲ್ಲ ನನಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಇವಾಗಲೂ ಸಜೆಷನ್ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ನಾನು ಮೊದಲನೇದಾಗಿ ಅವ್ರಿಗೂ ಹೇಳಿದ್ದೆ. ಸೊ ಮಾನಿಟೈಸೇಷನ್ ಆನ್ ಆದಾಗಲೂ ಹೇಳಿದ್ದೀನಿ, ಅವ್ರ ನಂಬರ್ ಕೂಡ ಹಾಕಿದ್ದೀನಿ ನಾನೊಂದು. ಸೊ ಆ ನಂಬರನ್ನು ತಗೊಂಡು ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ, ಸೊ ನಿಮ್ಮ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಸಜೆಷನ್ ಕೊಡ್ತಾರೆ ನಿಮಗೆ. ಅವ್ರಿಗೆ ಮೆಸೇಜ್ ಮಾಡಿ, ಓನ್ಲಿ ಮೆಸೇಜ್ ಮಾತ್ರ, ಕಾಲ್ ಇಲ್ಲ, ಅವ್ರು ಮಾತಾಡೋದಕ್ಕಾಗಲ್ಲ. ಹಾಗಾಗಿ ಸೊ ಅವ್ರ ಕಡೆಯಿಂದ ನನಗೆ ಇಷ್ಟೆಲ್ಲ ಹೆಲ್ಪ್ ಆಗಿದೆ. ಇನ್ನು ಮುಂದಕ್ಕೂ ಹೆಲ್ಪು ತುಂಬಾ ಇದೆ ಅವ್ರ ಕಡೆಯಿಂದ ನನಗೆ. ಸೊ ಹಾಗಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅರುಣ್ ಸರ್ ಅವ್ರಿಗೆ ವಿಡಿಯೋ ಮೂಲಕನ. ಸೊ ಇನ್ನೊಂದು ಏನಂತಂದರೆ, ನಾನು ತುಂಬಾ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನನ್ನ ಚಾನಲಲ್ಲಿ ತುಂಬಾ ರೆಸಿಪ್ಟ್ ಕಂಟೆಂಟ್ ಬಂದಿದೆ. ನಾನು ಸುಮಾರು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ, 2-3 ವೀಡಿಯೋದಲ್ಲಿ ರೆಸಿಪ್ಟ್ ಕಂಟೆಂಟ್ ಬಂದಿರೋದ್ರಿಂದ ನನ್ನ ಚಾನಲ್ಲು ಸ್ವಲ್ಪ ವ್ಯೂಸ್ ಎಲ್ಲ ಇವಾಗ ಡೌನ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನನಗೆ ಸುಮಾರು ಚಾನಲವರು ಸ್ವಲ್ಪ ಇವಾಗಲೂ ಕೂಡ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ಯಾಮಿಲಿಯವರು ಮತ್ತು ನಿಮ್ಮ ಫ್ರೆಂಡ್ಸು ಯಾರ್ಯಾರಿದ್ದೀರಾ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಮತ್ತು ಇನ್ನೊಂದು ಏನಂತಂದರೆ, ನನ್ನ ಥರ ಯಾರೂ ತಪ್ಪು ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂತಂದರೆ ನಾನು 500 ಸಬ್ಸ್ಕ್ರೈಬರ್ ಇದ್ದಾಗಲೇ ಸೊ ನಾನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 1000 ಆಗಬೇಕಾಗಿತ್ತು. ಸೊ 1000 ಆಗದಲೇ 500ಗೆ ನೋಡೋಣ ಇರಿ ಒಂದು ಚಾನ್ಸ್ ಅಂತ ಹೇಳಿ ಅಪ್ಲೈ ಮಾಡಿದ್ದೆ. ಹಾಗಾಗಿ ರೆಸಿಪ್ಟ್ ಕಂಟೆಂಟ್ ಅಂತ ಬಂದಿತ್ತು. ಸೊ ತುಂಬ ಬೇಜಾರಾಗಿ ನಾನು ವೀಡಿಯೋಸೇ ಹಾಕಿರಲಿಲ್ಲ. ಅದಾದಮೇಲೆ ರೆಸಿಪ್ಟ್ ಕಂಟೆಂಟ್ ಬಂತಲ್ಲ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ನೀವು ನೋಡ್ಬೋದು ನನ್ನ ಚಾನಲ್ ಅಬ್ಸರ್ವ್ ಮಾಡಿ ಹೋಗಿ. 6 ಮಂತ್ ಬ್ಯಾಕ್ ಆಗಿರೋದು, ಅದರಿಂದ 2 ಮಂತ್ಸ್ ವಿಡಿಯೋ ಹಾಕಿ ಬಿಟ್ಟಿದ್ದೀನಿ. 2 ಮಂತ್ಸ್ ಆದಮೇಲೆ ರೀಸೆಂಟಾಗಿ ಇವಾಗ 4 ವೀಕಿಂದ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮಾನಿಟೈಸೇಷನ್ ಆನ್ ಆಯ್ತಲ್ವ, ಆನ್ ಆಗಿದ ತಕ್ಷಣ ನಾನು ವೀಡಿಯೋಸನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ವ್ಯೂಸು ಬರ್ತಾಯಿದೆ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಪಿನ್ ಬರೋದಕ್ಕೆ ಇದರೊಳಗಡೆ ಒಂದು ನಂಬರ್ ಇದೆಯಲ್ವ, ಆ ನಂಬರ್ನ ನಾವು ಬ್ಯಾಂಕ್ ಅಕೌಂಟ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಆವಾಗಿಂದ ನನಗೆ
ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂತ ಅಂದರೆ ಈ ಪಿನ್ ಬರಬೇಕು, ಮಾನಿಟೈಜೇಷನ್ ಆನ್ ಆದ ತಕ್ಷಣ ನಮಗೆ ದುಡ್ಡು ಬರಲ್ಲ. ಸೊ ನಮಗೆ ಆನ್ ಆಗಬೇಕು ಅಂತ ಅಂದರೆ ಅಲ್ಲಿ $10 ಆಗಬೇಕು. ಸೊ ಆ $10 ಆದಮೇಲೆ ನಮಗೆ ಈ ಒಂದು ಪಿನ್ ಕಳಿಸ್ತಾರೆ. ಕಂಪ್ಲೀಟ್ ಆದಮೇಲೆ ಆ ಈ ಪಿನ್ನಲ್ಲಿರೋದು ಏನು ನಂಬರ್ ಒಳಗಡೆ ಇರುತ್ತೆ. ಇದು ನಾನು ಓಪನ್ ಮಾಡಿದ್ದೀನಿ ಆಲ್ರೆಡಿ. ಇದರೊಳಗಡೆ ಒಂದು ನಂಬರ್ ಇದೆ, ಸೀಕ್ರೆಟ್ ನಂಬರು. ಆ ಸೀಕ್ರೆಟ್ ನಂಬರ್ನ ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಕೊಟ್ಟಾದ ತಕ್ಷಣವೇ ಸೊ ಅದ್ರ ಮೇಲೆ ಇನ್ನೂ ಡಾಲರ್ಸ್ ಕಂಪ್ಲೀಟ್ ಮಾಡೋದಿರುತ್ತೆ ನಮಗೆ. ಆ ಡಾಲರ್ಸ್ನ ಕಂಪ್ಲೀಟ್ ಮಾಡಿದ ತಕ್ಷಣವೇ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇವಾಗಲೇ ಈ ಪಿನ್ ಬಂದಿದ ತಕ್ಷಣ ಬರೋದಿಲ್ಲ ಅಮೌಂಟು. ಸೊ ನಾವಿನ್ನು ವೆಯ್ಟ್ ಮಾಡಬೇಕು, ತುಂಬಾ ಇದೆ ಕೆಲಸಗಳು ಮಾಡಬೇಕಾಗಿರೋದು. ಹಾಗಾಗಿ ಸೊ ನಾನು ಕೂಡ ಈಗ ಪಿನ್ನ ಅಪ್ಲೈ ಮಾಡಿ ಸೊ ಅದು ಬ್ಯಾಂಕಿಗೆ ಇದು ಕೊಡ್ತೀನಿ, ನಂಬರ್ ಕೊಡ್ತೀನಿ. ಹಾಗಾಗಿ ಅದು ಸರಿ ಆಗುತ್ತೆ, ನೋಡಬೇಕು. ಇನ್ನು ಅಮೌಂಟ್ ಬಂದಾಗ ನಾನು ಹೇಳ್ತೀನಿ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಏನಾಯಿತು, ಯಾವ ಥರ ಆಯಿತು ಅಂತೆಲ್ಲ. ಸೊ ಇಲ್ಲಿಗೆ ಇಷ್ಟೆಲ್ಲ ನಡೆದೋಯ್ತು. ನನ್ನ ಚಾನಲಲ್ಲಿ ಏನೇನಾಯಿತು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ಸೊ ನೀವು ತಿಳ್ಕೊಬೋದು. ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಸಪೋರ್ಟಿವ್ ಬೇಕು ಅಂತಂದರೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಈಗ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ತುಂಬಾ ಸಪೋರ್ಟಿವ್ ಎಲ್ಲರದ್ದು ಬೇಕಾಗುತ್ತೆ. ನಾವೇ ಮಾಡ್ತೀವಿ ಅಂತಂದರೆ ಯಾವತ್ತೂ ಆಗಲ್ಲ, ಎಲ್ಲರ ಕಡೆಯಿಂದನೂ ಸಪೋರ್ಟಿವ್ ಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಸಪೋರ್ಟು ನನಗೂ ಬೇಕು. ನಮ್ಮ ಸಪೋರ್ಟು ನೀವು ಕೇಳ್ಕೊಬೋದು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.